ಹಲೋ ಎವ್ರಿವನ್, ವೆಲ್ಕಮ್ ಟು KNU ಅಕಾಡೆಮಿ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಮುಂಚೆನೇ ಹೇಳಿದ್ವಿ, ಜಿಪ್ಮಾ ಸ್ಕಿಲ್ ಟೆಸ್ಟ್ಗೋಸ್ಕರ ಡೋಪಮಿನ್ನು, ಡೋಪುಟಮಿನ್ನು, ಡ್ರಗ್ ಕ್ಯಾಲ್ಕುಲೇಷನ್ ಬಗ್ಗೆ ಒಂದು ವಿಡಿಯೋ ಮಾಡ್ತೀವಿ ಅಂತ. ಸೊ ಇವತ್ತು ನಿಮಗೆ ಸ್ಟಾರ್ಟಿಂಗ್ ನಾನು ಡೋಪಮಿನ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ, ನೋಡೋಣ. ಸೊ ಡೋಪಮಿನ್ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂತಂದ್ರೆ ಫಾರ್ಮುಲಾ ಫಸ್ಟ್ ನಾವು ನೋಡ್ಕೊಂಡಿರ್ಬೇಕಾಗುತ್ತೆ. ಫಾರ್ಮುಲಾ ಏನ್ ಬೇಕು ಅಂತಂತಂದ್ರೆ ಡಿಸೈರ್ ಡೋಸ್ ಇಂಟು ಕ್ವಾಂಟಿಟಿ ಇಂಟು time in minutes into body weight divided by available dosage into 1000 is equal to ml per hour. ಅಂದ್ರೆ ಎಷ್ಟು ml per hour ಸ್ಟಾರ್ಟ್ ಮಾಡಬೇಕು ಅಂತ ತೋರಿಸಬೇಕಾಗುತ್ತೆ. ಈಗ ಆರ್ಡರ್ ಏನು ಕೊಟ್ಟಿದ್ದಾರಪ್ಪ ಅಂತಂದ್ರೆ, ಟು ಸ್ಟಾರ್ಟ್ ದ ಇಂಜೆಕ್ಷನ್ ಡೋಪಮಿನ್ ಅಟ್ 2 mcg per kg per minute. ಇದು ನಮಗೆ ಡಿಸೈಡ್ ಡೋಸ್ ಆಗಂದ್ರೆ 2 mcg per kg per minute ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಆ ತರ ನಿಮ್ಗೆ ಆರ್ಡರ್ ಕೊಟ್ಟರು ಅಂತಂದಾಗ ನಾವು ಸೊ ಅವೈಲೇಬಲ್ ಡೋಸ್ ಎಷ್ಟಿದೆ ಅಂತ ನೋಡ್ಕೊಬೇಕಾಗುತ್ತೆ. ಅವೈಲೇಬಲ್ ಡೋಸೇಜ್ ನಮಗೆ 1 ಆಂಪಲ್ ಬಂದ್ಬಿಟ್ಟು ಡೋಪಮಿನ್ 200 mg ಇರುತ್ತೆ, ಅದು 5 ml ಇರುತ್ತೆ. ಇನ್ ಯಾವ್ದ್ರಲ್ಲಿ ಡೈಲ್ಯೂಟ್ ಮಾಡಬೇಕು ಅಂತಂದ್ರೆ 45 ml D5 ವಾಟರ್ ಅಂತ ಹೇಳ್ತೀವಿ. ಅದಾದ್ಮೇಲೆ ಫಾರ್ ದ ಪೇಷಂಟ್ weight 100 kg. ನಿಮಗೆ ಈಸಿ ಆಗ್ಲತ್ತ ನಾನು 100 kg ತಗೊಂಡಿದ್ದೀನಿ. ಸೊ ಬೇಸ್ಡ್ ಆನ್ ದ ಕ್ವಶನ್ ನೀವು ಮಾಡಿಫೈ ಮಾಡ್ಕೊಬೇಕಾಗುತ್ತೆ. ಆಮೇಲೆ ಕ್ಯಾಲ್ಕುಲೇಟ್ ದ ರೇಟ್ ಆಫ್ ಇನ್ಫ್ಯೂಷನ್ ಅಂದ್ರೆ ml per hour, ಎಷ್ಟು ml per hour ಸ್ಟಾರ್ಟ್ ಮಾಡಬೇಕು ಅಂತ. ಇವಾಗ ನಾವು ಈ ಫಾರ್ಮುಲಾ ಪ್ರಕಾರ ನೋಡ್ಕೊಂತ ಹೋಗೋಣ. ಇನ್ನೊಂದ್ಸರಿ ಫಾರ್ಮುಲಾ ನೋಡ್ಕೊಳ್ಳಿ. ಡಿಸೈರ್ ಡೋಸ್ ಇಂಟು ಕ್ವಾಂಟಿಟಿ ಇಂಟು ಟೈಮ್ ಇನ್ ಮಿನಿಟ್ಸ್ ಇಂಟು ಬಾಡಿ ವೇಟ್ ಡಿವೈಡೆಡ್ ಬೈ ಅವೈಲೇಬಲ್ ಡೋಸೇಜ್ ಇಂಟು 1000 ಅಷ್ಟು ಮಾಡಬೇಕಾಗುತ್ತೆ. ಈಗ ನಮ್ಗೆ ಆಲ್ರೆಡಿ ಡಾಟಾ ಸಿಕ್ಕಿದೆ. ಡಾಟಾ ಪ್ರಕಾರ ಡಿಸೈರ್ ಡೋಸೇಜ್ ಅಂದ್ರೆ 2 mcg per kg per minute. ಓಕೆ, 2 mcg ಕೊಟ್ಟಿದ್ದಾರೆ. ಆಮೇಲೆ ಕ್ವಾಂಟಿಟಿ ಅಂತಂದ್ರೆ 50 ಹೇಗೆ ಬರುತ್ತೆ ಅಂತಂದ್ರೆ 45 ml D5 ವಾಟರ್ ಪ್ಲಸ್ 5 ml ಇಂಜೆಕ್ಷನ್. ಅದಾದ್ಮೇಲೆ ಟೈಮ್ ಇನ್ ಮಿನಿಟ್ಸ್ ಅಂದ್ರೆ 60 ಮಿನಿಟ್ಸ್. ಬಾಡಿ weight 100 kg ಹಾಕೊಂಡಿದ್ದೀನಿ. ಅವೈಲೇಬಲ್ ಡೋಸೇಜ್ 200 mg. ಡೋಪಮಿನ್ 200 mg ಇರುತ್ತೆ. ಇದೇ ತರ ನೀವು ಡೋಪುಟಮಿನ್ಗೂ ಮಾಡ್ಕೊಬೇಕು. ಈಗ ಇದನ್ನ ಫಾರ್ಮುಲಾಗೆ ನಾವು ಆಡ್ ಮಾಡ್ತಾ ಹೋಗೋಣ. ಡಿಸೈರ್ ಡೋಸೇಜ್ ಎಷ್ಟು 2 mcg ಅಲ್ವಾ. ಸೊ 2 ಇಂಟು ಕ್ವಾಂಟಿಟಿ ಎಷ್ಟಾಗುತ್ತೆ 50 ಇಂಟು ಟೈಮ್ ಇನ್ ಮಿನಿಟ್ಸ್ 60 ಇದೆ ಇಂಟು ಬಾಡಿ weight 100 ಇದೆ ಡಿವೈಡೆಡ್ ಬೈ ಅವೈಲೇಬಲ್ ಡೋಸೇಜ್ ಇಸ್ 200 mg ಇಂಟು 1000. ಇವಾಗ ಕ್ಯಾಲ್ಕುಲೇಷನ್ಸ್ ಇದು ಈಜಿನೇ ಇದೆ, ಕ್ವಶನ್ಸ್ ಟಫ್ ಇರುತ್ತೆ, ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಫಾರ್ಮುಲಾ ಒಂದು ಸಿಕ್ಕರೆ ನಿಮಗೆ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಈಗ ನೋಡಿ, ನಾನು ಈ 0 ತೆಗಿತೀನಿ, ಈ 0 ತೆಗಿತೀನಿ, ಈ 0 ತೆಗಿತೀನಿ, ಈ 0 ತೆಗಿತೀನಿ, ಈ 2 ಹೋಗುತ್ತೆ, ಈ 2 ಹೋಗುತ್ತೆ. ಇವಾಗ ಎಷ್ಟು ಉಳಿತು ಅಂತಂದ್ರೆ 5 6 30 ಇಂಟು 100 ಡಿವೈಡೆಡ್ ಬೈ 1000. ಓಕೆನಾ? ಇವಾಗ ಏನಾಗುತ್ತೆ ಅಂತಂದ್ರೆ ಇದು ಅಷ್ಟು ಈಜಿನೇ ಇದೆ. ಈ 3 0 ತೆಗೆದ್ಬಿಡಿ, ಈ 0 ತೆಗೆದ್ಬಿಡಿ. ಇವಾಗ ಎಷ್ಟು ಉಳಿತು ಅಂತಂದ್ರೆ 3 ಇಂಟು 100 300 ಡಿವೈಡೆಡ್ ಬೈ 100 100 3. ಸೊ ಎಷ್ಟು ಉಳಿತು ಅಂತ ನಮಗೆ 3 ml per hour. ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 3 ml per hour ಬರುತ್ತೆ. ಓಕೆನಾ? ಸೊ ಕ್ಯಾಲ್ಕುಲೇಷನ್ ಈಜಿಗೋಸ್ಕರ ನಾನು 100 kg ತಗೊಂಡಿದ್ದೀನಿ. ನಿಮಗೆ ಅವ್ರು ಯಾವ ರೀತಿ ಕೊಟ್ಟಿರ್ತಾರೆ ಆ ರೀತಿ ಮಾಡ್ಬೇಕಾಗುತ್ತೆ. ಸೊ ನಾಳೆ ವಿಡಿಯೋದಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ ಬೇಸಿಕ್ ಫಾರ್ಮುಲಾ ಇದೆಯಲ್ವಾ, ಫ್ಲೂಯಿಡ್ ಕ್ಯಾಲ್ಕುಲೇಷನ್, ಅದನ್ನ ನಾನು ನಾಳೆ ಮಾಡಿ ತೋರಿಸ್ತೀನಿ. ಇವತ್ತು ಡೈರೆಕ್ಟ್ ಆಗಿ ಡೋಪಮಿನ್ ಹೇಳ್ತಾ ಇದೀನಿ, ನೋಡ್ಕೊಳ್ಳಿ. ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.